ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸೊ ನಾನು ನಿಮ್ಮ ಎಕ್ಸ್ಪ್ಲೋರ್ ಕನ್ನಡಿಗ ಶಶಾಂಕ್. ಸ್ನೇಹಿತರೆ, ಇವತ್ತು ನಾವು ಇರೋದು ಬಂದುಬಿಟ್ಟು ಬೆಂಗಳೂರಿನಲ್ಲಿ ನಡೀತಿರುವ ಎಕ್ಸಾನ್ 2023 ಎಕ್ಸಿಬಿಷನಲ್ಲಿ. ಸೊ ತುಂಬ ಜನ ಹೇಳ್ತಾ ಇದ್ರಿ JCB ಬಗ್ಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ನಿಮಗೋಸ್ಕರನೇ ಈ ಇವೆಂಟ್ನಲ್ಲಿ ಇರುವಂತಹ ಕಂಪ್ಲೀಟ್ JCB ಕಲೆಕ್ಷನ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನು ನೋಡೋಣಪ್ಪ ಅಂತ ಹೇಳಿದರೆ, ಸೊ JCB ಜೊತೆಗೆ ಅಟ್ಯಾಚ್ ಆಗುವಂತಹ ಇಕ್ವಿಪ್ಮೆಂಟ್ಸ್ನ ಎಲ್ಲ ನಾವು ನೋಡೋಣ. ಎಂಜಿನ್ ಬಂದ್ಬಿಟ್ಟು ಒಂದೇ ಇರೋದು JCB. ಸೊ ಇದಕ್ಕೆ ಮೋರ್ ದೆನ್ 8ರಿಂದ 10 ಅಟ್ಯಾಚ್ಮೆಂಟ್ನ ನಾವು ಅಟ್ಯಾಚ್ ಮಾಡ್ಬೋದು ಒಂದೇ ಮಷಿನ್ಗೆ. ಅದರಿಂದ ನಾವು ಕಾರ್ಯನಿರ್ವಹಿಸ್ಬೋದು. ಒನ್ ಬೈ ನೋಡ್ಕೊಂಬರೋಣ ಯಾವೆಲ್ಲ ಅಟ್ಯಾಚ್ಮೆಂಟ್ ಇದೆ ಅನ್ನೋದನ್ನ. ಸೊ ಮೊದಲೇದಾಗಿ ವೈಬ್ರೇಟರ್ ರೋಲರ್ ಅಂತ ಹೇಳಿ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು ನಮ್ಗೆ ಸ್ಕ್ರೀನಲ್ಲಿ ಬರುತ್ತೆ ಯಾವ ರೀತಿ ವರ್ಕಿಂಗ್ ಇರುತ್ತೆ ಆ ಇಕ್ವಿಪ್ಮೆಂಟ್ಸ್ ಅನ್ನೋದನ್ನ. ಸೊ ನೀವು ನೋಡ್ತಿರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಮಗೆ ಲ್ಯಾಂಡ್ ಈಕ್ವಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆ ಸಮಯದಲ್ಲಿ ಯೂಸ್ ಆಗುವಂತಹ ವೈಬ್ರೇಟರ್ ರೋಲರ್ ಅಂತಲೇ ಹೇಳ್ಬೋದು. ಸೊ ಡಸ್ಟ್ ಆಗಿರ್ಬೋದು, ಕಲ್ಲಾಗಿರ್ಬೋದು, ಗದ್ದೆ ಕೆಸರುಗಳಾಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಈ ಥರದಲ್ಲೆಲ್ಲ ನಮಗೆ ಈಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಯೂಸ್ ಆಗುವಂಥ ರೋಲರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಅನ್ಲೋಡಿಂಗ್ ರ್ಯಾಕ್ ಅಂತ ಹೇಳಿ, ನಾವು ಎತ್ತರದ ಸ್ಥಳದಲ್ಲಿ ಏನಾದರೂ ಲೋಡಿಂಗ್ ಅನ್ಲೋಡಿಂಗ್ ಮಾಡಬೇಕಂದ್ರೆ ಯೂಸ್ ಆಗುವಂಥದ್ದು. ಸೊ ಈ ಅಟ್ಯಾಚ್ಮೆಂಟ್ ಕೂಡ ನಮ್ಮ JCBಗೆ ಫಿಟ್ ಆಗುತ್ತೆ. ಅದರ ವರ್ಕಿಂಗ್ ನೋಡೋದಾದರೆ ಈ ಥರ ಇರುತ್ತೆ. ಸೊ JCB ಫ್ರಂಟ್ ಸೈಡಲ್ಲಿರುವಂತಹ ಎಕ್ಸೆಲ್ಗೆ ಅಟ್ಯಾಚ್ ಆಗಿಬಿಟ್ಟು ಸೊ ಮುಂದ್ಗಡೆ ನಿಮಗೆ ಕಂಪ್ಲೀಟ್ ಆಗಿ ಲೋಡಿಂಗ್ ಅನ್ಲೋಡಿಂಗ್ ಆಗುವಂಥ ರ್ಯಾಕ್ ಬರುತ್ತೆ. ಕ್ವಿಂಟಲ್ ಇರ್ಬೋದು, ಟನ್ ಗಟ್ಟಲೆ ಇರ್ಬೋದು, ಮೆಟೀರಿಯಲ್ನ ನೀವು ತಗೊಳ್ಳೋದಾಗಿರ್ಬೋದು ಅಥವಾ ಲೋಡಿಂಗ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ವರ್ಕ್ ಕೂಡ ಇದರಲ್ಲಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ವೀಪರ್ ಕಲೆಕ್ಟರ್ ಅಂತ ಹೇಳಿ, ಸೊ ರೋಡ್ನಲ್ಲಿ ಇರುವಂಥ ಡಸ್ಟ್ ಆಗಿರ್ಬೋದು, ಕಲ್ಲಾಗಿರ್ಬೋದು, ಕ್ಲೀನ್ ಮಾಡಲಿಕ್ಕೆ ಯೂಸ್ ಆಗುವಂಥ ಇಕ್ವಿಪ್ಮೆಂಟ್ಸ್. ಸೊ ರೋಡ್ನಲ್ಲಿರುವಂತಹ ಡಸ್ಟನ್ನ ಕಂಪ್ಲೀಟ್ ಆಗಿ ಸೊ ಫ್ಯಾನ್ ಮುಖಾಂತರ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ರಾಶಿ ಏನು ಮಾಡಿರ್ತಲ್ಲ ಕಸ ರಾಶಿಗೆ ಅಲ್ಲಿ ಡಂಪ್ ಮಾಡ್ಕೋಬಹುದು. ಪ್ಲಾಟ್ಫಾರ್ಮ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಯೂಸ್ ಆಗುವಂತ ಒಂದು ಅಟ್ಯಾಚ್ಮೆಂಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಾಕ್ ಬ್ರೇಕರ್ ಅಂತ ಹೇಳಿ, ಸೊ ಆಲ್ಮೋಸ್ಟ್ ಆಗಿ ನಿಮ್ಗೆ ಗೊತ್ತಿರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ತುಂಬಾ ಯೂಸ್ ಆಗುವಂತಹ ಅಟ್ಯಾಚ್ಮೆಂಟ್. ಸೊ ಈ ಅಟ್ಯಾಚ್ಮೆಂಟ್ ನಾವು ಡೆಮಾಲಿಷನ್ ಅಂದರೆ ಕಟ್ಟಿರುವ ಬಿಲ್ಡಿಂಗ್ನ ಕೆಡವಿ ಮತ್ತೆ ಹೊಸ ಕನ್ಸ್ಟ್ರಕ್ಷನ್ನ ಮಾಡ್ತೇವೆ ಅಂತ ಹೇಳಿದರೆ ಡೆಮಾಲಿಷ್ ಮಾಡಲಿಕ್ಕೆ ಕಂಪ್ಲೀಟ್ ಆಗಿ ಯೂಸ್ ಆಗುವಂಥದ್ದು. ಎಂಥದೇ ಗಟ್ಟಿ ಮುಟ್ಟಾದಂತಹ ಕಾಂಕ್ರೀಟ್ ಇರಲಿ, ಕಲ್ಲಿರಲಿ, ರೋಡ್ ಇರಲಿ, ಡಾಂಬರ್ ಇರಲಿ, ಪ್ರತಿಯೊಂದನ್ನು ಕೂಡ ಹಡ್ಡು ತೆಗೆಯುವಂಥ ಇಕ್ವಿಪ್ಮೆಂಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಮ್ಯಾನ್ ಪ್ಲಾಟ್ಫಾರ್ಮ್ ಅಂತ ಹೇಳಿ, ಸೊ ಈ ಪ್ಲಾಟ್ಫಾರ್ಮ್ ಮುಖಾಂತರ JCBಗೆ ಅಟ್ಯಾಚ್ ಮಾಡ್ಕೊಂಡು ಬಂದುಬಿಟ್ಟು ಸೊ ಎತ್ತರದಲ್ಲಿರುವಂತಹ ಕೆಲಸಗಳನ್ನು ಕೂಡ ಸುಲಭವಾಗಿ ಆರಾಮಾಗಿ ನೀವು ಮಾಡ್ಕೋಬೋದಾಗಿದೆ. ಸೊ ನೀವು ನೋಡ್ತಿರ್ಬೋದು, ಟರ್ನಲಲ್ಲಿ ವರ್ಕ್ ಆಗುತ್ತೆ ಇದು ಆರಾಮಾಗಿ. ಸೊ ಹಾಗೆ ಎತ್ತರದ ಲೈಟಿಂಗ್ ಕಂಬ ಆಗಿರ್ಬೋದು, ಆ ಥರದ್ದೆಲ್ಲ ವರ್ಕ್ ಆರಾಮಾಗಿ ಮಾಡ್ಕೋಬೋದು. ಹಾಗೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ಸಿಕ್ಸ್ತ್ ಒನ್ ಬಂದುಬಿಟ್ಟು ಇಂಡಸ್ಟ್ರಿಯಲ್ ಗ್ರ್ಯಾಪಲ್ ಅಂತ ಹೇಳಿ, ಸೊ ಈ ಎಕ್ವಿಪ್ಮೆಂಟ್ಸ್ ಬಂದುಬಿಟ್ಟು ಇಂಡಸ್ಟ್ರಿಯಲ್ ಎಲ್ಲ ಯೂಸ್ ಆಗುವಂಥದ್ದು. ಸೊ ಹತ್ತಿ, ಕಾಟನ್ನು, ರಾ ಮೆಟೀರಿಯಲು, ಸೊ ಫ್ಯಾಬ್ರಿಕ್ಸು, ಈ ಥರದ್ದೆಲ್ಲ ಗುಡಾನಿಂದ ನೀವು ಬೇರೆ ಗುಡಾನ್ಗೆ ಡಂಪ್ ಮಾಡ್ತೀರಾ. ಸೊ ಯೂಸ್ ಆಗುವಂಥ ಮೆಟೀರಿಯಲ್ನ ಮೆಷಿನರಿಗೆ ಹಾಕಲಿಕ್ಕೆ ಎಲ್ಲ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಯೂಸ್ ಆಗುವಂಥದ್ದು. ಸೊ ಪ್ರತಿಯೊಂದೂ ಈಗ ಅಗ್ರಿಕಲ್ಚರ್ ಪರ್ಪಸ್ ಬಂದುಬಿಟ್ರೆ ತೋಟದಲ್ಲಿರುವಂಥ ತೆಂಗು, ಕಾಯಿ ಅಥವಾ ವೇಸ್ಟ್ ಆಗಿರುವಂಥ ಕಟ್ಟಿಗೆ, ಈ ಥರದನ್ನೆಲ್ಲ ಪ್ರತಿಯೊಂದು ಕೂಡ ನೀವು ಯೂಸ್ ಮಾಡ್ಕೊಳ್ಳುವಂಥ ಇಕ್ವಿಪ್ಮೆಂಟ್ ಆಗಿದೆ. ಸೆವೆಂತ್ ಬಂದುಬಿಟ್ಟು ಗ್ರ್ಯಾಬ್ ಬಕೆಟ್ ಅಂತ ಹೇಳಿ, ಸೊ ಗ್ರ್ಯಾಬ್ ಬಕೆಟ್ ಅನ್ನು ಕನ್ನಡದಲ್ಲಿ ಹೇಳೋದಾದರೆ ಆರಿಸುವಂತಹ ಬಕೆಟು. ಸೊ ಹೆಸರಿನಲ್ಲಿ ಹೇಳೋ ಹಾಗೆ ಪ್ರತಿಯೊಂದನ್ನು ಕೂಡ ಅದರಲ್ಲಿ ಹಾಕ್ಕೊಂಡು ಅದನ್ನು ನೀವು ಬೇರೆ ಕಡೆ ಡಂಪ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ರಾ ಮೆಟೀರಿಯಲ್ಲು ಅಂದರೆ ಕಚ್ಚಾ ವಸ್ತುಗಳು ಅಂತ ಏನು ಹೇಳ್ತಾವಲ್ಲ, ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಅಗ್ರಿಕಲ್ಚರ್ ಪರ್ಪಸ್ ಆಗಿರ್ಬೋದು, ಹಾಗೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರ್ಬೋದು, ಪ್ರತಿಯೊಂದು ಸೆಕ್ಷನಲ್ಲಿ ಕೂಡ ಯೂಸ್ ಆಗುವಂಥದ್ದು ಗ್ರ್ಯಾಬ್ ಬಕೆಟ್. ಸೊ ಪ್ರತಿಯೊಂದು ಕೂಡ ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನೆ ಮಾಡ್ಕೊಳ್ಳೋಕೆ ಈಸಿ ಆಗುವಂಥದ್ದು. ಸೊ ಇದನ್ನು ಹೊರತುಪಡಿಸಿ ಲಾಸ್ಟ್ ಒಂದು ನೋಡೋದಾದರೆ ಅರ್ತ್ ಡ್ರಿಲ್ಲಿಂಗ್ ಡಗ್ಗರ್ ಅಂತ ಹೇಳಿ, ಆಲ್ಮೋಸ್ಟ್ ಆಗಿ ನಾವು ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಆಗಿರುವಂತಹ ಅಗ್ರಿಕಲ್ಚರ್ ಪರ್ಪಸ್ ಡಗ್ಗರ್ ಮಷಿನ್ ನೋಡಿರ್ತೀವಿ. ಸೊ ಇದು ಕಂಪ್ಲೀಟ್ ಆಗಿ ಬಂದುಬಿಟ್ಟು ಸ್ವಲ್ಪ ಕಮರ್ಷಿಯಲ್ ಇರುತ್ತೆ, ಹಾಗೆ ಹೆವಿ ಡ್ಯೂಟಿ ಇರುವಂಥ ಮಷಿನ್ ಅಂತಲೇ ಹೇಳ್ಬೋದು. ಸೊ ಈಗ ಕಂಟಿನ್ಯೂ ಆಗಿ ಯಾವುದಾದ್ರೂ ಗೌರ್ಮೆಂಟ್ ಪ್ರಾಜೆಕ್ಟ್ ಇದೆ, ಕಮರ್ಷಿಯಲ್ ಪ್ರಾಜೆಕ್ಟ್ ಇದೆ, ಸಾವಿರಾರು ಕಂಬಗಳನ್ನು ನೀವು ನಡಬೇಕು. ಸೊ ಅದಕ್ಕಾಗಿ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬೋದು. ಎಲೆಕ್ಟ್ರಿಕ್ ಕಂಬ ಆಗಿರ್ಬೋದು, ಅಥವಾ ಇವಾಗ ಪ್ಲ್ಯಾಂಟ್ನೆಲ್ಲ ಕಂಪ್ಲೀಟ್ ಆಗಿ ನರ್ಸರಿಯಿಂದ ದೊಡ್ಡ ದೊಡ್ಡ ಪ್ಲ್ಯಾಂಟ್ನ ನೀವು ನಾಡ್ತೀರ ಅಂತ ಹೇಳಿದ್ರೆ ಅದಕ್ಕೂ ಯೂಸ್ ಆಗುವಂಥದ್ದು. ಸೊ ಕಂಪ್ಲೀಟ್ ಹೆವಿ ಡ್ಯೂಟಿ ಇದು. ಸೊ ಈ ಥರದ್ದು ಅಟ್ಯಾಚ್ಮೆಂಟ್ ಬಂದುಬಿಟ್ಟು 10ಕ್ಕಿಂತ ಹೆಚ್ಚು ಬರುತ್ತೆ. ಸೊ ಈ ಕಂಪ್ಲೀಟ್ ಸೆಕ್ಷನ್ ಬಂದುಬಿಟ್ಟು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಈ ಎಕ್ಸಿಬಿಷನಲ್ಲಿ ನನಗೆ ನೋಡಲಿಕ್ಕೆ ಅವೈಲೇಬಲ್ ಇತ್ತು. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತೇಳಿ ನಿಮಗೆ ಮಾಹಿತಿನ ಕೊಟ್ಟೆ. JCB ಬಗ್ಗೆ ನಾಲೆಜ್ ಯಾರೆಲ್ಲ ಬೇಕಂತಾರಲ್ಲ, ಸೊ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟಿಲ್ ಈ ವಿಡಿಯೋನ ಇಲ್ಲೇ ಏನು ಮಾಡೋಣ. ಧನ್ಯವಾದಗಳು.